ಮಳೆಯ ಅಬ್ಬರಕ್ಕೆ ಬೆಂಗಳೂರಿನಲ್ಲಿ 108 ಅವಾಂತರ. ನಾಗರಬಾವಿಯ ಮಾನಸ ಲೇಔಟ್ನಲ್ಲಿ ಕಾರ್ ಮೇಲೆ ಒಂದು ದೊಡ್ಡ ಬೃಹತ್ ಮರ ಬಿದ್ದಿದೆ ನೋಡಿ. ಕಂಪ್ಲೀಟ್ ಆಗಿ ಕಾರ್ ಜಖಮ್ ಆಗಿಬಿಟ್ಟಿದೆ. ದೊಡ್ಡ ದೊಡ್ಡ ಗಾತ್ರದ ಮರಗಳು ಈ ಥರ ಕಾರ್ ಮೇಲೆ ಬಿದ್ದಾಗ ಎಲ್ಲಿ ತಡೆಯುತ್ತವೆ? ಕಷ್ಟ. ಇದನ್ನು ತೆರವು ಮಾಡೋದಕ್ಕೆ ಇನ್ನೆಷ್ಟು ಟೈಮ್ ಬೇಕೋ? ಆ ರೋಡಲ್ಲಿ ಓಡಾಡೋದಕ್ಕೆ ಯಾರ ಕೈಲೂ ಆಗಲ್ಲ. 4 ದಿನದ ಹಿಂದೆ ಬಿದ್ದ ಮಳೆಗೆ ಮರಗಳೇನು ಬಿದ್ದಿತ್ತು ಅದನ್ನೇ ಇನ್ನೂ ತೆರವು ಮಾಡಿಲ್ಲ ಎಷ್ಟೋ ಕಡೆ. ಅಂಥದ್ರಲ್ಲಿ ಈಗ ನೋಡಿ ಮತ್ತೆ ಅದೇ ರೀತಿ ಪರಿಸ್ಥಿತಿ. ಎಲ್ಲ ಪ್ರೀ ಮಾನ್ಸೂನ್ ಎಫೆಕ್ಟಿವ್ ಎಲ್ಲ. ಮುಂಗಾರು ಮಳೆ ಆರಂಭನೇ ಆಗಿಲ್ಲ. ಮುಂಗಾರು ಮಳೆಗೂ ಮೊದಲು ಪೂರ್ವ ಮುಂಗಾರಿನ ಅಬ್ಬರ. ದೀಪಾಂಜಲಿ ನಗರ ಆಗಿರ್ಬೋದು, ಕೆಂಗೇರಿ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ನಾಯಂಡಹಳ್ಳಿ, ಹೆಮಿಗೇಪುರ, RR ನಗರ, ಮಾರುತಿ ಮಂದಿರ, ವಿದ್ಯಾಪೀಠ, ಉತ್ರಳ್ಳಿ, ಹಂಪಿ ನಗರ, ಯಲಹಂಕ, ಜಕ್ಕೂರು, ಕೊಟ್ಟಿಗೆಪಾಳ್ಯ, ಕೊಡಿಗೆಹಳ್ಳಿ, ನಂದಿನಿ ಲೇಔಟ್ ಎಲ್ಲ ಕಡೆಯಲ್ಲೂ ಈ ರೀತಿಯಾದಂತಹ ಸಮಸ್ಯೆಗಳೆದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ತಾವೀಗ ಎಲ್ಲಿದ್ದೀರಾ? ಏನು ಸಮಸ್ಯೆ ಆಗಿದೆ? ಮಳೆಯಿಂದಾಗಿರೋ ಅವಾಂತರಗಳೇನೇನು? ಖಂಡಿತ ಅರವಿಂದ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಯಾವ ಜಾಗದಲ್ಲಿದ್ದೀನಿ, ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಇದು ನಾಗರಬಾವಿ ಬಳಿ ಇರುವಂತಹ ಮಾನಸ ನಗರದಲ್ಲಿ ಒಂದು ಬೃಹದಾಕಾರದ ಮರದ ಕೊಂಬೆ ಕಾರ್ ಮೇಲೆ ಬಿದ್ದಿರುವಂಥದ್ದು. ನಿನ್ನೆ ರಾತ್ರಿ ಸರಿಸುಮಾರು 1 ಗಂಟೆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಕೂಡ ಆಗಿದೆ. ನಿನ್ನೆ ಬಿರುಗಾಳಿ ಸಹಿತ, ಸಿಡಿಲುಗುಡು ಸಹಿತ ಮಳೆ ಆದ ಸಂದರ್ಭದಲ್ಲಿ ಇಲ್ಲೇನು ದೃಶ್ಯಗಳು ಕಾಣಿಸ್ತಿದೆ, ಈ ಮರದ ಕೊಂಬೆ, ಬೃಹತ್ ಗಾತ್ರದ ಮರದ ಕೊಂಬೆ ಗಾಳಿಗೆ ರಭಸಕ್ಕೆ ಬಿದ್ದಿರುವಂಥದ್ದು. ಇನ್ನೊಂದು ಅದೃಷ್ಟವಶಾತ್ತು ನಿನ್ನೆ ಯಾರು ಆಗ್ತಾನೆ ಬಂದು ಮನೆ ಒಳಗಡೆ ಹೋದ ಸಂದರ್ಭದಲ್ಲಿ ಈ ಥರ ಆಗಿರೋದು. ಜೊತೆಗೆ ಮನೆ ಇರೋ ಕಾರಣಕ್ಕೆ, ಮನೆ ದೃಶ್ಯಗಳಲ್ಲಿ ನೋಡ್ಬೋದು, ಮನೆ ಮೇಲೆ ಮರದ ಕೊಂಬೆಗಳು ಈಗ ಬಿದ್ದಿರೋದು. ಮನೆ ಏನಿಲ್ಲ ಇರಲಿಲ್ಲ ಅಂದಿದ್ರೆ ಕಾರು ಸಂಪೂರ್ಣವಾಗಿ ಜಖಮ್ ಆಗ್ತಿತ್ತು. ಈಗ ಮೇಲ್ಭಾಗದ ಚಾವಣಿ ಈಗ ಜಖಮ್ ಆಗಿರುವಂಥದ್ದು. ಈಗಾಗಲೇ BBMPಗೆ ನಿನ್ನೆ ರಾತ್ರಿನೇ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ದಾರೆ. BBMP ಅಧಿಕಾರಿಗಳು ದೂರನ್ನು ದಾಖಲಿಸಿಕೊಂಡು ಬರ್ತೀವಿ ಅಂತ ಹೇಳಿರುವಂಥದ್ದು. ಈಗಾಗಲೇ ಇಲ್ಲಿ 9 ಗಂಟೆ ಆಯಿತು, ಇನ್ನು ಯಾವ BBMP ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿಲ್ಲ. ಇನ್ನು ಕಾರಿನ ಮಾಲೀಕರಿದ್ದಾರೆ, ಅವರನ್ನೇ ಕೇಳೋಣ ಎಷ್ಟು ಗಂಟೆಗೆ ಆಯಿತು ಅಂತ. ಸರ್, ಎಷ್ಟು ಗಂಟೆಗೆ ಆಯಿತು? ದೂರ ಎಷ್ಟು ಗಂಟೆಗೆ ದಾಖಲು ಮಾಡಿದ್ರಿ ಸರ್? 12:30 ಆಯಿತು ರಾತ್ರಿ. ಗೊತ್ತಾಯಿತು, ಬಟ್ ಆಚೆ ಬರೋಕ್ಕಾಗಲಿಲ್ಲ ಸರ್. ಯಾಕಂದರೆ ಸಿಕ್ಕಾಪಟ್ಟೆ ಗಾಳಿ ಮರ ತುಂಬ ಜಾಸ್ತಿ ಇತ್ತು, ಗಾಳಿ ಮತ್ತು ಮಳೆ. ಅದಾದಮೇಲೆ 1 ಗಂಟೆಗೆ ಇದಕ್ಕೆ ಎಮರ್ಜೆನ್ಸಿ ಕಾಲ್ ಮಾಡಿ ನಾವು ಇದರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ. ಬಟ್ ಎಲ್ಲ ಅಸೈನ್ ಮಾಡಿದ್ರು ಅವ್ರ ಕೇಸೆಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಬರೋಕ್ಕೆ. ಇನ್ನು ಬೆಳಗ್ಗೆ ಆಗೋಯ್ತು, ನಿನ್ನೆ ರಾತ್ರಿ ಆಗಿರೋ ಇನ್ಸಿಡೆಂಟು. ಇನ್ನೂ ಮರ ಹಾಗೆ ವಾಲ್ಕೊಂಡಿದೆ. ಯಾಕಂದರೆ ಕಂಪ್ಲೀಟ್ಲಿ ಬಿದ್ದಿದ್ರೆ ಏನೋ ತೆರವು ಮಾಡ್ಬೋದಾಗಿತ್ತು. ಬಟ್ ಯಾವಾಗ ಬೇಕಾದರೂ ಅದು ಇರೋದು ಬೀಳ್ಬೋದು. ಹೌದು ಸರ್, ಅದಕ್ಕೆ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೀವಿ ನಾವು, ಎಲ್ಲಿದ್ದೀರಾ ಬನ್ನಿ ಅಂತ. ಬಟ್ ಅವರು ಏನೋ ಬ್ಯುಸಿ ಇದ್ದೀವಿ, ಬೇರೆ ಕಡೆ ಎಲ್ಲ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ವೇಟಿಂಗ್ ಸರ್. ಗೊತ್ತಿಲ್ಲ ಎಷ್ಟು ರಿಸೋರ್ಸ್ ಇದೋ ಅಂತ ಅವ್ರ ಹತ್ರ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡಬೇಕು. ಯಾಕಂದರೆ ಕೊಂಬು ದಪ್ಪ ಇರೋದ್ರಿಂದ BBMP ಅವರು ಎಲ್ಲ ಚಿಕ್ಕವೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ಅವ್ರ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಿಷನರಿ ತೊಗೊಂಬಂದೇ ಕಡಿಬೇಕು ಅಂತ ಹೇಳಿದರು. ಇದು ಇಲ್ಲಿ ನಮ್ಮ ಕಾರಿನ ಮಾಲೀಕರು ಹೇಳ್ತಿರೋದು. ಅರವಿಂದ್, ದೃಶ್ಯ ಮರದ ಕೊಂಬೆ ಇನ್ನೂ ಮರಕ್ಕೆ ಏನು ನೇತಾಕೊಂಡಿರುವಂಥದ್ದು. ಸಂಪೂರ್ಣವಾಗಿ ಬಿದ್ದಿದ್ರೆ ಅದನ್ನು ತೆರವು ಮಾಡೋದು ಕಷ್ಟ ಅಲ್ಲ. ಯಾಕಂದರೆ ಈಗ ಅರ್ಧ ಮರದಲ್ಲಿರುವಂಥದ್ದು, ಅದು ಯಾವಾಗ ಬೇಕಾದರೂ ಬೀಳ್ಬೋದು, ಅನಾಹುತ ಆಗುವಂಥ ಸಾಧ್ಯತೆ ಇರುತ್ತೆ. ಇಂಥ ಜಾಗದಲ್ಲಿ ಆದಷ್ಟು ಬೇಗ ತೆರವು ಕಾರ್ಯಾಚರಣೆ BBMP ಮಾಡಬೇಕಾಗುತ್ತೆ. ಆದರೆ ಧನ್ಯವಾದ.